ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೇಟ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೈಕಮಾಂಡ್ನ ಸಂಪೂರ್ಣ ಬೆಂಬಲ ಇದೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರ್ತಾರೆ ಎಂದು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಹೇಳಿದ್ದಾರೆ. ಸಿಎಂ ಬದಲಾವಣೆ ವಿಚಾರವನ್ನು ಆರ್ವಿಡಿ ತಳ್ಳಿ ಹಾಕಿದ್ದು, ಆ ಕುರಿತು ಪ್ರಸ್ತಾವನೆ ಆಗಿಲ್ಲ ಎಂದಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಹೆಚ್ಚು ಸುದ್ದಿ ಆಗ್ತಾ ಇರುವ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಮಾಧ್ಯಮಗಳಿಗೆ ಹಿರಿಯ ಕಾಂಗ್ರೆಸ್ ಮುಖಂಡ ಶಾಸಕ ಆರ್.ವಿ. ದೇಶಪಾಂಡೆ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರತಿಕ್ರಿಯೆ ನೀಡಿದ್ದು ಆ ವಿಚಾರವನ್ನ ತಳ್ಳಿ ಹಾಕಿದ್ದಾರೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ಶಾಸಕಾಂಗ ಸಭೆಯಲ್ಲೂ ಈ ವಿಷಯ ಬಂದಿಲ್ಲ ಎಂದಿದ್ದಾರೆ. ಇನ್ನು ದಸರಾ ಉದ್ಘಾಟನೆ ಬೇರೆ ಮುಖ್ಯಮಂತ್ರಿ ಮಾಡ್ತಾರೆ ಎಂಬ ಆರ್ ಅಶೋಕ್ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಆರ್ವಿಡಿ, ಪಾಪ ಅಶೋಕ್ ಬಡಪಾಯಿ ತಮ್ಮ ಕುರ್ಚಿ ಉಳಿಸಿಕೊಳ್ಳೋಕೆ ಹೇಳಲೇಬೇಕಲ್ವಾ? ಅಶೋಕ್ ಹೇಳದೆ ಮತ್ಯಾರು ಹೇಳ್ತಾರೆ? ಮಾಧ್ಯಮಗಳ ಸುದ್ದಿ ನೋಡಿ ಸಿದ್ದರಾಮಯ್ಯ ಸರ್ಕಾರ ಬೀಳತ್ತೆ ಅಂತ ಹೇಳ್ತಾ ಇದ್ದಾನೆ. ಅಶೋಕ ನಿದ್ದೆಯಲ್ಲಿದ್ದಾನೆ ಅನ್ಸುತ್ತೆ, ಅದಕ್ಕೆ ಹಾಗೆ ಹೇಳ್ತಿದ್ದಾನೆ. ಹೇಳದೇ ಇದ್ರೆ ಅವನನ್ನ ತೆಗೆದು ಬಿಡ್ತಾರೆ. ವಿಪಕ್ಷ ನಾಯಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಅಂತ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇದೆ ಎಂದು ದೇಶಪಾಂಡೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಲವು ಶಾಸಕರಿಗೆ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಎಂಬ ಅಸಮಾಧಾನ ಇದೆ. ಇನ್ನು ಕೆಲವರಿಗೆ ಮಂತ್ರಿ ಆಗ್ಬೇಕು, ಅಧ್ಯಕ್ಷ ಆಗ್ಬೇಕು ಅಂತ ಆಸೆ ಇರುತ್ತೆ. ಅಂತವರನ್ನ ಕರೆದು ಸುರ್ಜೇವಾಲಾ ಮಾತನಾಡ್ತಾರೆ. ಎಲ್ಲವೂ ಸರಿ ಹೋಗುತ್ತೆ ಎಂದಿದ್ದಾರೆ. ಇನ್ನು ಹಳೆ ಸಿದ್ದರಾಮಯ್ಯ ಈಗ ಹೇಗೆ ಇರೋಕೆ ಸಾಧ್ಯ? ಮೊದಲು ಸಿದ್ದರಾಮಯ್ಯ ಯಂಗಿದ್ದ, ಸ್ವಲ್ಪ ಶಕ್ತಿ ಜಾಸ್ತಿ ಇತ್ತು. ಈಗ ನಾನೇ ನೋಡಿ, ಮೊದಲಿದ್ದ ದೇಶಪಾಂಡೆ ಈಗಿದ್ದೀನ ಎಂದು ಹಾಸ್ಯ ಚಟಾಕಿ ಹಾರಿಸಿದ್ರು. ಈಗ ರಾಜ್ಯಕ್ಕಾಗಿ ಸೇರಿದಂತೆ ಬೇರೆ ಶಾಸಕರು ಹೇಳ್ತಾ ಇದ್ದಾರೆ, ಹಳೆ ಸಿದ್ದರಾಮಯ್ಯ ಈಗಿಲ್ಲ, ಈಗ 2013ರಿಂದ 18ರವರೆಗೆ ಈಗ ಹಳೆ ಸಿದ್ದರಾಮಯ್ಯ ಈಗ ಹೆಂಗಿಲ್ಲ, ಈಗ ಸಾಧ್ಯ? ಹಳೆ ಸಿದ್ದರಾಮಯ್ಯ ಹೆಂಗಿದ್ದ, ಸ್ವಲ್ಪ ಶಕ್ತಿ ಹೆಚ್ಚಿತ್ತು. ಈಗ ವಯಸ್ಸು ನಂದು, ಈಗ ನಾನು ಮುಂಚಿನಾಗ ದೇಶಪಾಂಡೆ ಇದ್ದೇನೆ, ನಾನು ಮುಂಚಾಗ ದೇಶಪಾಂಡೆ ಇದ್ದೇನೆ. ವಯಸ್ಸಾದಂಗೆ ತಾಳ್ಮೆ ಹೆಚ್ಚಿಗೆ ಬರ್ಬೇಕಂತ. ವಯಸ್ಸು ಸಿದ್ದರಾಮಯ್ಯ ತಾಳ್ಮೆ ಬಾಳದೆ, ನನಗಿಂತ ಒಳ್ಳೆ ತಾಳ್ಮೆ ಅದೇ ಸಿದ್ದರಾಮಯ್ಯ. ಅಂದ್ರೆ ಆಡಳಿತದಲ್ಲಿ ಡಿಸಿಷನ್ ಆಗಿರಬಹುದು, ಕೆಲಸಗಳಿರಬಹುದು, ಅಲ್ಲಿ ಒಂದು ಏನ್ ಹೇಳಿ ಮಾಡ್ತಾರೆ. ಆಡಳಿತದಲ್ಲಿ ನಿರ್ಣಯ ಮಾಡೋದು ಇನ್ನೆಲ್ಲ MLCಗೆ ಪತ್ರಗಳು ಹೇಳಿ ಮಾಡ್ತಾರೆ. ಆಡಳಿತದ ನಿರ್ಣಯಗಳು ರೆಗ್ಯುಲರಿ ನಡೀತಾ ಇರ್ತವೆ. ಯಾವ್ದು ಮಹತ್ವದ ನಿರ್ಣಯ ಇದ್ರೆ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಅಷ್ಟೇ. ಸರ್, ಈಗ ದಸರಾ ನಂತರದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಅಶೋಕ್. ಯಾರು ಅಶೋಕ್? ವಿರೋಧ ಪಕ್ಷ ಬಡಪಾಯಿ ಅವ ಆರ್ ಅಶೋಕ್ ಹೇಳಾಕಬೇಕಲ್ಲ. ಆರ್ ಅಶೋಕ್ ಅದು ಹೇಳಿಲ್ಲ ಅಂದ್ರೆ ಮತ್ತೆ ಯಾರು ಹೇಳ್ತಾರೆ? ಅವಾಗ ಹೇಳಿದ್ರೆ ತೆಗೆದು ಬಿಡ್ತಾರೆ ಅಲ್ಲಿಂದ. ಈಗ ಅದು ಪತ್ರಿಕೆಯಲ್ಲಿ ಬರ್ತಾ ಇದೆ ಅಲ್ಲ, ಅವ್ರು ಲೀಡರ್ ಅಪೋಸಿಷನ್ ಚೇಂಜ್ ಆಗ್ತಾನೆ, ಇವನು ಅಧ್ಯಕ್ಷ ಚೇಂಜ್ ಆಗ್ತಾನೆ. ಹಾಗಾಗಿ ಅವ ಹೊಡೆದ್ ಬಿಟ್ಟಾರ, ಒಂದು ಚಂದ್ರಬಾಬು ಸರ್ಕಾರ ಹೋಗ್ಬೇಕು ಅಂತ ಹೇಳ್ಬಿಟ್ಟಾರೆ. ಅದು ಹೇಳಿಲ್ಲ ಅಂದ್ರೆ ಮತ್ತೆ ನಾವು ಕಷ್ಟ. ಅಂದ್ರೆ ಬದಲಾವಣೆ ಅಂದ್ರೆ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ರೆ ಬದಲಾವಣೆ ಮಾಡ್ತಾ ಇದಾರೆ. ಯಾರ್ದು? ವಿರೋಧ ಪಕ್ಷ ನಾಯಕರು. ನನಗೆ ಗೊತ್ತಿಲ್ಲ, ಅವರು ಅಂತರ್ಗತ ವಿಚಾರದಲ್ಲಿ ನಾ ಏನು ಮಾತಾಡೋದಿಲ್ಲ, ನನಗೆ ಸಂಬಂಧ ಇಲ್ಲ. ಅವ್ರು ಇನ್ನೊಂದು ಹೇಳಿದ್ರೆ ದಸರಾನ ಹೊಸ ಸಿಎಂ ಉದ್ಘಾಟನೆ ಮಾಡ್ತಾರೆ ಅಂತ. ಯಾರು ಹೇಳಿದಾರೆ? ಅಶೋಕ್. ನಮಗೆ ಯಾವ ನಿದ್ದೆಯಲ್ಲಿ ಅದನ್ನು ಕಾಣಿಸಿದೆ, ನಿದ್ದೆಯಲ್ಲಿ ಏನು ಹೇಳಿಬಹುದು ಪಾಪ. ಈಗ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಹೌದ್ರಿ, ಈ ಬದಲಾವಣೆ ಬಗ್ಗೆ ಯಾವುದೂ ಪ್ರಸ್ತಾವನೆ ಇಲ್ಲ, ಚರ್ಚೆ ಇಲ್ಲ, ಶಾಸಕಾಂಗ ಪಕ್ಷದಲ್ಲಿ ಆಗಿಲ್ಲ, ನನ್ನ ಕಡೆ ಯಾರು ಮಾತಾಡಿಲ್ಲ. ಎಲ್ಲ ನಾವು ಕೂಡಿ ಅದೇವೆ, ಒಕ್ಕಡದಿಂದ ಅದೇವೆ, ಒಳ್ಳೆ ಕೆಲಸ ನಡೀತಾ ಇದೆ.